ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿಸ್ಮರಣೆ ನಮನ 287ನೇ ನುಡಿಸ್ಮರಣೆ ನಮನ. ಈಗಾಗಲೇ 286 ಭಗವಂತನ ಸಂಪೂರ್ಣ ಅನುಗ್ರಹದಿಂದ ಯಶಸ್ವಿಯಾಗಿವೆ. ಅಂದರೆ ನಮ್ಮ ನುಡಿಸ್ಮರಣೆಯಲ್ಲಿ ದಾಸವರಣ್ಯರ ಇತಿವರಣ್ಯರ ಒಂದು ಮಹಿಮೆ ತಿಳಿಸದೆ ಈ ನುಡಿಸ್ಮರಣೆಯ ಒಂದು ಭಾಗ್ಯ ಅಂತ ಹೇಳ್ತಾ ಇವತ್ತಿನ ಭಾಗದಲ್ಲಿ ಜಯತೀರ್ಥರ ಆರಾಧನೆ ಕೂಡ ಬರ್ತಾ ಇದೆ. ಆ ಒಂದು ವ್ರತಗಳಲ್ಲಿ ಬರ್ತಕ್ಕಂತಹ ಜಯತೀರ್ಥರ ಆರಾಧನೆ ನೋಡುವುದೇ ಒಂದು ದೊಡ್ಡ ಭಾಗ್ಯ. ಅವರ ಮೂಲ ವೃಂದಾವನ ನಾವು ಮಳಖೇಡದಲ್ಲಿ ನೋಡಬಹುದು. ಏಕೆಂದರೆ ನಮ್ಮ ಮುತ್ತಾತ ಎಲ್ಲರೂ ಹೇಳ್ತಕ್ಕಂಥ ಒಂದು ಸ್ಥಳ ಜಯತೀರ್ಥರು ಅಂದುಕೊಳ್ಳೆ ಜನರ ತಲೆಯಲ್ಲಿ ಕಲ್ಪನೆಯಲ್ಲಿ ಬರುವುದೇ ಮಳಖೇಡ. ಆ ಮಳಖೇಡನೇ ಒಂದು ಮೂಲ ಬೃಂದಾವನ ಇರತಕ್ಕಂಥ ದಿವ್ಯ ಸ್ಥಳ. ಕಾಗಿ ತಟ ನಿವಾಸ ಅಂತ ಹೇಳಿ ಈಗಾಗಲೇ ವಿಜಯದಾಸರು ಒಂದು ಸ್ತೋತ್ರ ಕೂಡ ಮಾಡಿದ. ಎಲ್ಲ ಹರಿದಾಸರು ಕೂಡ ಮಳಖೇಡ ನಿವಾಸ, ಮಳಖೇಡದಲ್ಲಿ ಇರತಕ್ಕಂಥ ಜಯತೀರ್ಥರ ಸ್ಮರಣೆಯನ್ನು ಮಾಡಿದ್ದಾರೆ. ಜಯತೀರ್ಥರು 22 ವರ್ಷ 2 ತಿಂಗಳು ಪೀಠದಲ್ಲಿ ಇದ್ದಿರ್ತಕ್ಕಂಥ ಮಹಾನುಭಾವರು. ಅವರ ಗುರುಗಳು ಯಾರಂತ ಹೇಳಿದರೆ ಅಕ್ಷೋಭತೀರ್ಥ ಶ್ರೀಪಾದಂಗಳವರು. ನೇರವಾಗಿ ನಾವು ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರ್ತಕ್ಕಂಥ ಮೊಟ್ಟ ಮೊದಲನೇ ಶಿಷ್ಯರು ಅಂತ ಹೇಳಿದರೆ ಪದ್ಮನಾಭ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು. ಮುಂದಿನ ಸರದಿ ಜಯತೀರ್ಥರಿಗೆ ಅಕ್ಷೋಭ ತೀರ್ಥರು ಆಶ್ರಮ ಕೊಡ್ತಾರೆ. ಆಶ್ರಮ ಕೊಟ್ಟ ಕಾಲಕ್ಕೆ ಅವರ ವಯಸ್ಸು 20 ರಿಂದ 21 ವರ್ಷ. ಕೇವಲ 43 ವರ್ಷದಲ್ಲಿ ಅವರು ವೃಂದಾವನಸ್ಥರಾದರು. ಅಂದರೆ ಸಾಧನೆಗೆ ವಯಸ್ಸು ಕಾರಣ ಅಲ್ಲ. ಸಾಧನೆ ನಾವು ಎಷ್ಟು ಒಂದು ಅಲ್ಪ ಅವಧಿಯಲ್ಲಿ ಕೂಡ ಸಾಧನೆಯನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟವರು ಜಯತೀರ್ಥ ಶ್ರೀಪಾದಂಗಳವರು. ಯಾಕಂತ ಹೇಳಿದ್ರೆ ನಾವು ಗೋಪಾಲದಾಸರ ಚರಿತ್ರೆಯಲ್ಲಿ ಕೂಡ ನೋಡ್ತೀವಿ. ಕೇವಲ 42 ವರ್ಷದಲ್ಲಿ ಸಾಕಷ್ಟು ದಾಸರ ಕೃತಿಗಳನ್ನು ಒಂದು ಮೆರೆದು ಎಲ್ಲ ಕೃತಿ ರಚಿಸಿ ನಮಗೆ ಇವತ್ತು ಅಲ್ಪ ಆಯುಷ್ಯದಲ್ಲೇ ದಾಸ ಸಾಹಿತ್ಯಕ್ಕೆ ವಿಶೇಷ ಕೀರ್ತಿಯನ್ನು ಕೊಟ್ಟಿರ್ತಕ್ಕಂಥ ಗೋಪಾಲದಾಸರ ಸ್ಮರಣೆ ಕೂಡ ನಾವು ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 37 ಸರ್ವಮೂಲ ಗ್ರಂಥಗಳನ್ನು ಹೊರತಕ್ಕಂಥ ಎತ್ತು ಮಧ್ವಾಚಾರ್ಯ ಜೊತೆಗೆ ಯಾವಾಗಲೂ ಇರ್ತಿತ್ತಂತೆ. ಅವರು ಪಾಠ ಪ್ರವಚನ ಮಾಡಬೇಕಾದ್ರೆ ಆ ಎತ್ತಿನ ಕಡೆ ನೋಡಿ ಪಾಠ ಪ್ರವಚನ ಮಾಡ್ತಿರ್ಬೇಕಾದ್ರೆ ಶಿಷ್ಯರಲ್ಲಿ ಕೇಳಿದ್ರಂತೆ, ನಾವೆಲ್ಲರೂ ದೊಡ್ಡ ದೊಡ್ಡ ಪಂಡಿತರು ಮುಂದೆ ಕೂತಿರ್ಬೇಕಾದ್ರೆ ನೀವು ಎತ್ತಿನ ಕಡೆ ನೋಡಿ ಪಾಠ ಮಾಡ್ತೀರ ಅಂತ ಹೇಳಿ, ನೋಡಪ್ಪ ಎತ್ತು ಸಾಮಾನ್ಯ ಅಲ್ಲ, ಮುಂದೆ ನಾ ಬರೆದಂಥ ಗ್ರಂಥಗಳಿಗೆ ಟೀಕೆಗಳನ್ನು ಬರ್ತಕ್ಕಂಥ ಒಂದು ಟೀಕಾ ರಾಯರಾಗಿ ಅವತಾರ ತಾಳ್ತಾರಂತ ಹೇಳಿ ಆಚಾರ್ಯ ಮಧ್ವರು ಅವಾಗೆ ಹೇಳಿದ್ರಂತೆ. ಅದಕ್ಕೆ ಆ ಎತ್ತಿನ ಒಂದು ದ್ವೇಷ ಸಂಬಂಧ ಎತ್ತಿಗೆ ವಿಷ ಹಾಕಿದಾಗ ಒಂದು ದ್ವಾದಸ್ತೋತ್ರ ಒಂದು ರಚನೆ ಮಾಡಿ ಆ ಎತ್ತಿಗೆ ಏನು ವಿಷ ಪ್ರಾಶನಾಗಿತ್ತು ಅದನ್ನು ಹೊರಗೆ ತೆಗೆದಂಥ ಮಹಾನುಭಾವರು ಅಂತ ಹೇಳಿದ್ರೆ ಆಚಾರ್ಯರ ಮಧ್ವರು. ಯಾಕಂತ ಹೇಳಿದ್ರೆ ಆಚಾರ್ಯರ ಮಧ್ವರು ಅಂತ ಹೇಳಿದ್ರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಇವತ್ತು ನಾವೆಲ್ಲರೂ ಒಂದು ಘಂಟಾ ಘೋಷವಾಗಿ ಹೇಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಮಧ್ವಾಚಾರ್ಯರು. ಆ ಪರಂಪರೆಯಲ್ಲಿ ಬಂದವರೇ ಜಯತೀರ್ಥ ಶ್ರೀಪಾದಂಗಳವರು. ಅವರ ಮೂಲ ಹೆಸರು ಯಾಕಂತ ಹೇಳಿದ್ರೆ ಅವರಿಗೆ ರಘುನಾಥ ನಾಯಕ್ ಅಂತ ಹೇಳಿ ಅವರಿಗೆ ಕರಿತಾ ಇದ್ದರು. ಮುಂದೆ ಅವರು ವಿದ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರಿಗೆ ಒಂದು ಆಶ್ರಮ ಕೊಟ್ಟು ವಿದ್ಯಾಧಿರಾಜರ ಅಂತ ಹೇಳಿ ನೇಮಕ ಮಾಡಿದರು. ಆ ಒಂದು ಅಲ್ಪಾವಧಿಯಲ್ಲಿ ಅವರೇನು ಗ್ರಂಥಗಳನ್ನು ರಚನೆ ಮಾಡಿದರು, ಒಂದು ಟೀಕೆಯನ್ನು ಬರೆದಂಥ ಒಂದು ಟೀಕಾರಾಯರಂತ ಹೇಳಿ ಖ್ಯಾತರಾದರು. ಇವತ್ತಿಗೂ ಆ ಪಂಡಿತರು ಅಂತ ಹೇಳಿದಾಗ ಜನ ಕೇಳೋದು ಸುಧಾ ಆಗಿದೆ ಅಂತ ಕೇಳ್ತಾರಂತೆ. ಅಂದರೆ ಸುಧಾ ಆಗಿದೆ ಅಂತ ಹೇಳಿದರೆ ಆ ಪಂಡಿತ ಒಂದು ಪಾಂಡಿತ್ಯ ಮತ್ತು ಉಪನ್ಯಾಸ ಮಾಡಲಿಕ್ಕೆ ಯೋಗ್ಯ ಅಂತ ಹೇಳಿ ಜನರೇ ತೀರ್ಮಾನ ಮಾಡಿದ್ರಂತೆ. ಈಗೇನಾಗಿದೆ, ಬರೀ ಕೇವಲ ಸುಧಾ ಅಧ್ಯಯನ ಅಲ್ಲ, ಸಮಗ್ರ ಸುಧಾ ಅಧ್ಯಯನ ಕೂಡ ಈ ಒಂದು ಯುಗದಲ್ಲಿ ಈ ಈಗ ಸಾಧಾರಣ 21ನೇ ಶತಮಾನದಲ್ಲಿ ಕೂಡ ವೈಭವದಿಂದ ಎಲ್ಲರೂ ಸಮಗ್ರ ಸುಧಾವನ್ನು ಅಭ್ಯಾಸ ಮಾಡ್ತಿದ್ದಾರೆ. ಆ ಸಮಗ್ರ ಸುಧಾ ಅಭ್ಯಾಸ ಮಾಡಿದಾಗ ಆ ಪಂಡಿತನಿಗೆ ಜನರು ಏನೇ ಪ್ರಶ್ನೆಗಳನ್ನು ಕೇಳಿದರೂ ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಶಕ್ತಿ ಆ ಪಾಂಡಿತ್ಯದಲ್ಲಿ ಬರ್ತಾ ಇದೆ. ಆ ಪಾಂಡಿತ್ಯ ದಿಂದ ಆ ಶ್ರೀಗಳವರ ಕಡೆಯಿಂದ ಒಂದು ಸನ್ಮಾನಿತರಾಗಿ ಬಂದಾಗ
ಪಂಡಿತರು ಒಂದು ಯೂನಿವರ್ಸಿಟಿನಲ್ಲಿ ಕೋರ್ಸ್ ಮುಗಿಸಿ ಹೊರಗೆ ಬಂದರೆ ಏನಾಗಬೇಕು ಆ ಒಂದು ಭಾವನೆ ಆ ವಿದ್ಯಾರ್ಥಿಗಳ ಹತ್ರ ಬರ್ತಾ ಇದೆ. ಪ್ರತಿ ವರ್ಷ ಮಧ್ವ ಅನುಯಾಯಿಗಳಲ್ಲಿ ಸಾಧಾರಣ 500ರಿಂದ 600 ಜನ ಸುಧಾ ಪಂಡಿತರು ಹೊರಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಪ್ರತಿಯೊಬ್ಬ ಯತಿ ಶ್ರೇಷ್ಠರು ಯತಿ ವರಣ್ಯರು ಆ ಸುಧಾ ಪಾಠ ಪ್ರತಿಯೊಬ್ಬ ಶಿಷ್ಯರಿಗೆ ಹೇಳ್ತಾರೆ, ಸುಧಾ ಮಂಗಳ ಅಂತ ಮಾಡ್ತಾರೆ. ಅಂಥ ಸುಧಾ ಮಂಗಳ ಮಾಡಿದಕ್ಕಂಥ ಮಹಾಮಹಿಮರು ದಾಸ ಶ್ರೇಷ್ಠರಲ್ಲಿ ಅಂತ ಹೇಳಿದ್ರೆ ಒಂದು ಜಗನ್ನಾಥ ದಾಸರು, ಎರಡನೆಯವರು ನಮ್ಮ ಕಲ್ಲೂರಿನ ಸುಬ್ಬಣ್ಣಾಚಾರ್ಯರ ಖ್ಯಾತರಾದ ವ್ಯಾಸ ವಿಠಲರು ಕೂಡ ಸುಧಾ ಮಂಗಳ ಮಾಡಿ ಸುಧಾ ಪಂಡಿತರಂತೆ ಖ್ಯಾತರಾಗಿ ನಂತರ ದಾಸ ಸಾಹಿತ್ಯಕ್ಕೆ ತಲೆಬಾಗಿದವರು ಅಂತ ಹೇಳಿದ್ರೆ, ಅಂದರೆ ಸುಧಾ ಓದಿ ಪದ ಹಾಡು ಅಂತ ಹೇಳಿ ಸಾಕ್ಷಾತ್ ವಿಜಯಸರಂತೆ ದಾಸರ ಪದ ಸಾಮಾನ್ಯ ಅಂತ ತಿಳ್ಕೊಬೇಡ, ಅದು ಎಲ್ಲರಿಗೂ ಒಲಿಯುವುದಿಲ್ಲ. ಸುಧಾ ಒಂದು ಅಧ್ಯಯನ ಮಾಡಿದಾಗ ಸುಧಾರ ಬಗ್ಗೆ ತಿಳ್ಕೊಂಡಾಗ ದಾಸ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥ ಶಕ್ತಿ ಬರ್ತಂತ ಹೇಳಿದವರು ನಮಗೆ ಅಪರೋಕ್ಷ ಜ್ಞಾನಿಗಳಾದ ವಿಜಯದಾಸರು. ಯಾಕಂದರೆ ಜಯತೀರ್ಥರು ಅಂತ ಹೇಳಿದ್ರೆ ಅವರು ಇಂದ್ರನ ಅಂಶ ಅವರಿಗೆ ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ವಾಲಿಯಾಗಿ ಜನಿಸಿದರು. ನಂತರ ದ್ವಾಪರ ಯುಗದಲ್ಲಿ ಅರ್ಜುನನಾಗಿ ಜನಿಸಿದರು. ನಂತರ ಕಲಿಯುಗದಲ್ಲಿ ಆಚಾರ್ಯರ ಗ್ರಂಥಗಳು ಹೊರತಕ್ಕಂಥ ಎತ್ತಾಗಿ ಜನಿಸಿದರು. ನಂತರ ಜಯತೀರ್ಥರಾಗಿ ಜನ್ಮ ತಾಳಿದರು. ಮುಂದೆ ಬರ್ತಾ ದಿನಗಳಲ್ಲಿ ನಮ್ಮ ಮೊದಲಕಲ್ಲು ಶೇಷದಾಸರನ್ನು ಅರ್ಜುನಾಂಶ ಸಂಭೂತರು ಅಂತ ಹೇಳಿ ನಾವೇನು ಕರಿತೀವಿ, ಅಂಥ ಮೊದಲಕಲ್ಲು ಶೇಷದಾಸರು ಕೂಡ ಅರ್ಜುನಾಂಶ ಸಂಭೂತರೇ. ಅಂಥ ಪರಂಪರವಾಗಿ ಅಂದರೆ ಅರ್ಜುನಾಂಶ ಅಂದರೆ ಇಂದ್ರನು ದೇವತೆಗಳಿಗೆ ರಾಜ, ಆ ಒಂದು ರಾಜನ ಅನುಗ್ರಹ ಪಡೆದವರು ಎಲ್ಲ ಪರಂಪರೆಯಲ್ಲಿ ಬಂದವರು. ಇಂಥ ಜಯತೀರ್ಥರ ಸ್ಮರಣೆ ನಾವು ನೀವೆಲ್ಲರೂ ಮಾಡಿದಾಗ ನಿಜವಾಗಲೂ ಸಾಧ್ಯವಾದರೆ ಪ್ರತಿಯೊಬ್ಬರು ಮಳಖೇಡಕ್ಕೆ ಹೋಗಿ ಆ ಜಯತೀರ್ಥರ ದರ್ಶನ ತಗೊಂಡು ಬನ್ನಿ. ಆ ಜಯತೀರ್ಥರ ವೃಂದಾವನ ನೋಡಿಬಿಟ್ರೆ ಸಾಕು ಮೈ ಜುಮ್ ಅಂತದ. ಅಂಥ ಒಂದು ಪರಮ ಪವಿತ್ರ ಕ್ಷೇತ್ರ ಎಲ್ಲ ಮಧ್ವ ಅನುಯಾಯಿಗಳಿಗೆ ಅಂಥ ಒಂದು ಕ್ಷೇತ್ರ, ದಿವ್ಯ ಕ್ಷೇತ್ರ ನೋಡ್ತಕ್ಕಂಥ ಭಾಗ್ಯ ಎಲ್ಲರಿಗೂ ಸಿಗಲಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಜಯತೀರ್ಥರ ಅನುಗ್ರಹ, ವಿದ್ಯಾಧಿರಾಜರ ಅನುಗ್ರಹ, ಅಕ್ಷೋಭ ತೀರ್ಥ ಶ್ರೀಪಾದಂಗಳವರ ಒಂದು ಅನುಗ್ರಹ ಪ್ರತಿಯೊಬ್ಬರಿಗಾಗಲಿ. ನಾವು ಆರಾಧನೆ ಅಂತ ಹೇಳಿದಾಗ ಕೇವಲ ಊಟ ಮಾಡಿ ಬರೋದಲ್ಲ, ಅವರ ಬಗ್ಗೆ ತಿಳ್ಕೊಳ್ಳೋದು, ಅವರ ಚರಿತ್ರೆಯನ್ನು ಅಧ್ಯಯನ ಮಾಡೋದು, ಅವರ ಮಹಿಮೆಗಳನ್ನು ಮೆಲುಕು ಹಾಕುವುದು, ಅದರ ಜೊತೆಗೆ ಅವರು ಬರತಕ್ಕಂಥ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿ ಎಟ್ಲೀಸ್ಟ್ ಗ್ರಂಥಗಳನ್ನು ಮುಟ್ಟಿಬಿಟ್ರೆ ಸಾಕು ನಮ್ಮ ಪರಮ ಪವಿತ್ರ ಆಗ್ತಕ್ಕಂಥ ಒಂದು ಆ ಗ್ರಂಥಗಳ ರಚನೆಕಾರರು ನಮ್ಮ ಜಯತೀರ್ಥರ ಸ್ಮರಣೆಯನ್ನು ನಾವು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.